ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತು ಏನಪ್ಪ ವಿಶೇಷ ಅಂದರೆ ನಾನು ಗಣೇಶನ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನೆ ಅಥವಾ ಆಫೀಸ್ ಮತ್ತು ವಾಹನಗಳಲ್ಲಿ ಯಾವ ರೀತಿಯ ಗಣೇಶ ವಿಗ್ರಹ ಇಡಬೇಕು ಮತ್ತು ಇಟ್ಟರೆ ಏನು ಲಾಭ ಅಂತ ನಾನು ವಿಡಿಯೋ ಮಾಹಿತಿನ ಹೇಳ್ತಾ ಇದ್ದೀನಿ. ಗಣೇಶನ ಮೂರ್ತಿಯ ಬಣ್ಣ. ಮನೆ, ಆಫೀಸ್ ಅಥವಾ ವಾಹನಗಳಲ್ಲಿ ಯಾವ ಬಣ್ಣದ ಗಣೇಶನನ್ನು ಇಡುವಿರಿ ಎನ್ನುವುದು ಮುಖ್ಯವಾಗುತ್ತದೆ. ಯಾಕೆಂದರೆ ಆಯಾ ಬಣ್ಣದ ಗಣೇಶನ ಮೂರ್ತಿಗೆ ತನ್ನದೇ ಆದ ಮಹತ್ವವಿದೆ. ಸಂತೋಷ, ಶಾಂತಿ ಮತ್ತು ಜೀವನದಲ್ಲಿ ನೆಮ್ಮದಿ, ಸಂಪತ್ತು ಬಯಸುವವರು ಬಿಳಿ ಬಣ್ಣದ ಗಣೇಶನನ್ನು ಮನೆಯಲ್ಲಿ, ಆಫೀಸ್ನಲ್ಲಿ ಇಡುವುದು ಸೂಕ್ತ. ಗಣೇಶನ ಮೂರ್ತಿ ಇಲ್ಲದಿದ್ದರೆ ಬಿಳಿ ಬಣ್ಣದ ಗಣೇಶ ಇರುವ ಫೋಟೋವನ್ನಾದರೂ ಇಡಬಹುದು. ಸ್ವಯಂ ಪ್ರಗತಿಯ ಬಳಸುವವರು ಸಿಂಧೂರ ಅಥವಾ ಕುಂಕುಮ ಬಣ್ಣದ ಗಣೇಶನನ್ನು ಇಡಬಹುದು. ಕಪ್ಪು ಗಣಪತಿಯು ಗಣೇಶನ ಅಪರೂಪದ ರೂಪ. ಕಪ್ಪು ಗಣಪ ತಾಂತ್ರಿಕ ಗಣಪನನ್ನು ಸೂಚಿಸುವ ಕಾರಣ ಮನೆಯಲ್ಲಿ ಕಪ್ಪು ಗಣಪನನ್ನು ಇಡುವುದು ಸೂಕ್ತವಲ್ಲ ಎಂದು ಹೇಳಲಾಗಿದೆ. ವಿನಾಯಕನ ಭಂಗಿ. ಮನೆಯಲ್ಲಿಡುವ ಮೂರ್ತಿಯಲ್ಲಿ ಗಣೇಶನನ್ನು ಯಾವ ಭಂಗಿಯಲ್ಲಿ ಕುಳಿತಿದ್ದಾನೆ ಎನ್ನುವುದು ಮಹತ್ವದ ವಿಷಯ. ಲಲಿತಾಸನದಲ್ಲಿ ಕುಳಿತು ಗಣೇಶನ ಮೂರ್ತಿ ಸೂಕ್ತ. ಶಾಂತ ಮುಖ್ಯ ಮುದ್ರೆಯಿಂದ ಕುಳಿತ ಗಣೇಶನನ್ನು ಮನೆಯಲ್ಲಿಡುವುದು ಸೂಕ್ತವೆಂದು ವಾಸ್ತುಶಾಸ್ತ್ರ ಜನರು ಹೇಳುತ್ತಾರೆ. ಹೊರಗಿರುವ ಭಂಗಿಯಲ್ಲಿ ಕುಳಿತ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿಡಬಹುದು. ಐಷಾರಾಮಿ ಅಥವಾ ವಿಲಾಸಿ ಆರಾಮದಾಯಕತೆ ಮತ್ತು ಸಂಪತ್ತನ್ನು ಈ ಭಂಗಿಯ ಗಣೇಶನನ್ನು ಸೂಚಿಸುತ್ತಾರೆ. ದಂತದ ದಿಕ್ಕು. ವಾಸ್ತು ಪ್ರಕಾರ ಕುಳಿತ ಭಂಗಿಯಲ್ಲಿರುವ ಗಣೇಶನ ದಂತವು ಆತನ ಎಡಗಡೆಗೆ ವಾರೆಯಾಗಿರಬೇಕು. ಇದು ಸಂತೋಷ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ನಿಮ್ಮ ಮನೆಗೆ ಅಥವಾ ಆಫೀಸ್ ಟೇಬಲ್ಗೆ ಗಣೇಶನ ಮೂರ್ತಿಯೊಂದನ್ನು ಖರೀದಿಸಲು ಬಯಸುವಾಗ ಆತನ ದಂತ ಯಾವ ದಿಕ್ಕಿಗೆ ಎಂದು ಗಮನ ಹರಿಸಿ. ಗಣೇಶನ ಬಲಭಾಗಕ್ಕೆ ದಂತ ತಿರುಗಿದ್ದರೆ ಸೂರ್ಯನಷ್ಟೇ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಇಂತಹ ದಂತ ಇರುವ ಗಣೇಶನಿಗೆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅಗತ್ಯವಿದ್ದು ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ಸಲ್ಲಿಸಬೇಕು. ನೋಡಿ ಸ್ನೇಹಿತರೆ, ಮನೆ ಅಥವಾ ಆಫೀಸು ಅಥವಾ ವಾಹನಗಳಲ್ಲಿ ಯಾವ ಗಣೇಶ ವಿಗ್ರಹದ ಇಡಬೇಕು ಎಂಬುವ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಇಷ್ಟ ಆದರೆ ಹಾಗೆ ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.